ಜೀವನದಲ್ಲಿ ಚಾನ್ಸಸ್ ತುಂಬ ಸಿಗುತ್ತೆ, ಆದರೆ ಆ ಚಾನ್ಸಸ್ನ ಯೂಟಿಲೈಸ್ ಮಾಡ್ಕೋಬೇಕಷ್ಟೆ. ಅದೇ ಥರ ನನಗೂ ಒಂದು ಚಾನ್ಸ್ ಇತ್ತು, ನನ್ನ ಡ್ರೀಮ್ ಡೆಸ್ಟಿನೇಷನ್ ಕಡೆ ಹೋಗೋ ಚಾನ್ಸ್. ಅದು ಯಾವುದು ಅಂತೀರಾ? ಲದ್ದಾಖ್, ದಿ ಲ್ಯಾಂಡ್ ಆಫ್ ಹೈ ಪಾಸಸ್. ನಮ್ಮ ಈ ಮೊದಲನೇ ಎಪಿಸೋಡಲ್ಲಿ ನಾವು 7 ರಾಜ್ಯಗಳನ್ನು ದಾಟಿ ಹೋಗ್ತಾ ಇದ್ದೀವಿ. ಕರ್ನಾಟಕದಿಂದ ಶುರುವಾಗಿ ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ರಾಜಸ್ಥಾನ್, ಕೊನೆಗೆ ಹರಿಯಾಣ. ಬನ್ನಿ ರೈಡ್ ಶುರು ಮಾಡೋಣ. ಬನ್ನ ಬಿಡ್ಚೆ ಸ್ಯಾಮ್, ಬಾಯ್ ಬಾಯ್ ಬಾಯ್. ಫೈನಲಿ ಎಷ್ಟು ಖುಷಿಯಾಗಿದ್ದೀನಿ ಅಂದರೆ, ನನ್ನ ಡ್ರೀಮ್ ಡೆಸ್ಟಿನೇಷನ್ ಕಡೆ ನಮ್ಮ ರೈಡ್ ಶುರು ಆಗೇ ಬಿಡ್ತು. ಈ ರೈಡ್ಗೋಸ್ಕರ ಆಲ್ಮೋಸ್ಟ್ 1 ವರ್ಷದಿಂದ ಕಾಯ್ದೀನಿ, ಇದು 1 ವರ್ಷದಿಂದ. ಸೊ ಇವಾಗ ಅದು ಆಗ್ತಾಯಿದೆ. ಸೊ ಟೈಮ್ ಇವಾಗ ಎಕ್ಸಾಕ್ಟಾಗಿ 5 ಗಂಟೆ ಆಗಿದೆ. 5 ಗಂಟೆಗೆ ಮನೆ ಬಿಡ್ತಾ ಇದ್ದೀನಿ. ಟುವರ್ಡ್ಸ್ ಮೈ ಡ್ರೀಮ್ ಡೆಸ್ಟಿನೇಷನ್ ಲದಾಖ್. ಕಮಿಂಗ್. ಎಕ್ಸೈಟ್ಮೆಂಟ್ ಇದೆಯಲ್ಲ ನಿಜವಾಗ್ಲೂ. ಇವತ್ತು ಬೆಳಗ್ಗೆ ರೈಡ್ ಅಂತ ರಾತ್ರಿ ನಿದ್ದೆನೇ ಬಂದಿಲ್ಲ. ಸೊ ನಮ್ಮ ಫಸ್ಟ್ ಹಾಫ್ ಸೆಂಚುರಿ ಮುಗೀತು. ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ವಿ. ಇವಾಗ ಹಾಫ್ ಸೆಂಚುರಿ ಎಲ್ಲ ಇನ್ನೂ ಸುಮಾರು ಸೆಂಚುರಿ, ಫುಲ್ ಸೆಂಚುರಿ, ಎಷ್ಟೊಂದು ಸೆಂಚುರಿಗಳು ಬಾಕಿ ಇದೆ. ಸೊ ಸದ್ಯಕ್ಕೆ ಇವಾಗ ಹಾಫ್ ಸೆಂಚುರಿ ಕಂಪ್ಲೀಟ್ ಆಯಿತು. ಟೈಮ್ ಇವಾಗ ಎಕ್ಸಾಕ್ಟಾಗಿ 5:30, ಹಾಫ್ ಆನ್ ಅವರ್. ಸೊ ನೋಡ್ತಾ ಬೆಳಕಾಗೇ ಬಿಡ್ತು. ಆಲ್ಮೋಸ್ಟ್ ನಾವು ಹತ್ತತ್ರ ತುಮಕೂರು. ಇವಾಗ ಆಲ್ಮೋಸ್ಟ್ ಒಂದು 90 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಸೊ ತುಮಕೂರು ಎಂಟ್ರಿ. ಇವಾಗ ತುಮಕೂರು ಸಿಟಿ ಒಳಗೆ ಹೋಗಲ್ಲ, ಇಲ್ಲ ಬೈಪಾಸಲ್ಲಿ ಹೋಗ್ಬಿಡ್ತೀನಿ. ಮುಂದೆ ಎಲ್ಲರೂ ಚಾಯ್ ಕುಡಿಯೋಣ, ಟೀ ಕುಡಿಯೋಣ. ಸೊ ಈ ಟೀ ಇದೆಯಲ್ಲ, ಈ ಟೀಯೇ ನಮಗೆ ಪವರ್. 1000 ಕಿಲೋಮೀಟರ್ ಓಡಿಸೋಕೆ ಇದೇ ಪವರ್ ನಮಗೆ. ನಮ್ಮ ಫಸ್ಟ್ ಸ್ಟಾಪ್. ಸೊ ಗಾಡಿ ನೋಡಿ, ಗಾಡಿ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಬಾಬಾ ಏನ್ ಕಾಣ್ತಾ ಇದೆ ನೋಡಿ ಗಾಡಿ ಅಂತೂ. ಫುಲ್ಲಿ ಲೋಡೆಡ್, ಕ್ರೇಜಿ ಕಾಣ್ತಾ ಇದೆ ಗಾಡಿ. ಸೊ ಚಲೋ ನಡೀರಿ, ಹೊರಡೋಣ. ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು, ಯಾಕೆಂದರೆ ನಮ್ಮ ಡೆಸ್ಟಿನೇಷನ್ ಹತ್ತಿರ ಮಾತ್ರ ಇಲ್ಲ, ಸಿಕ್ಕಾಪಟ್ಟೆ ದೂರ ಇದೆ. ಸೊ ಎಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಂಗೆ ಫುಲ್ ಸೇಫಾಗಿ ಕವರ್ ಮಾಡೋಣ, ಸೇಫಾಗಿ. ಸೊ ಇಲ್ಲಿ ಇದೊಂದು ಜಂಕ್ಷನ್ನು. ರೈಟಿಗೆ ಹೋದರೆ ಸೀದಾ ಬೆಂಗಳೂರಿಗೆ ಹೋಗ್ತೀವಿ, ಸ್ಟ್ರೈಟ್ ಹೋದರೆ ಹೊಸಕೋಟೆ. ಸೊ ನಾವಿವಾಗ ಲೆಫ್ಟ್ ಸೀದಾ ಹೈದ್ರಾಬಾದ್. ಸೊ ಇವಾಗ ಹೈದ್ರಾಬಾದ್ ಹೈವೇ ಟಚ್ ಆಗ್ತಾ ಇದ್ವಿ ನಾವು. ಸೊ ಅದು ಕಾಣ್ತಾ ಇರೋದು ನಂದಿ ಹಿಲ್ಸ್ ಬ್ಯಾಕ್ ಸೈಡ್ ವ್ಯೂ. ಅದು ಚಿಕ್ಕಬಳ್ಳಾಪುರ ಹತ್ರ ಇದೆಯಲ್ಲ, ಸೊ ನಂದಿ ಹಿಲ್ಸ್ ಕಾಣ್ತಾ ಇದೆ ಅಲ್ಲಿ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಬೀಸ್ತಾ ಇದೆ. ನಿಮಗೆ ಏನು ಕೇಳಿಸ್ತಿದೆ ಇಲ್ವೋ ಗೊತ್ತಿಲ್ಲ, ಬೈಕಲ್ಲಿ ಮಾತ್ರ ಸಿಕ್ಕಾಪಟ್ಟೆ ವಿಂಡ್ ಬೀಳಿಸ್ತಾ ಇದೆ. ಡೆಸ್ಟಿನೇಷನ್ ಕಡೆ ಏನೋ ಹೊರಟೆ, ಬಟ್ ಕನಸು ಅನ್ನೋದೇ ಗೊತ್ತಾಗ್ಲಿಲ್ಲ.
ರೈಡ್ನ ಡಬಲ್ ಸೆಂಚುರಿ ಆಯಿತು ಅಂದರೆ 200 ಕಿಲೋಮೀಟರ್ಸ್ ಕಂಪ್ಲೀಟ್ ಆಯಿತು. ಇನ್ನು ಸುಮಾರಿದೆ ಬಿಡಿ, ಈಗ ಹೇಳೋದು ಬೇಡ, ಹೇಳಿದ್ರೆ ನನಗೆ ಒಂಥರ ಬೇಜಾರಾಗುತ್ತೆ, ಇನ್ನೂ ಅಷ್ಟೊಂದು ಹೋಗ್ಬೇಕಲ್ಲಪ್ಪ ಅಂತ. ಸೊ ಕರ್ನಾಟಕ ಬಿಟ್ಟು ಇವಾಗ ತೆಲಂಗಾಣ ಎಂಟ್ರಿ, ನಮ್ಮ ಫಸ್ಟ್ ಇಂಟರ್ ಸ್ಟೇಟ್ ಎಂಟ್ರಿ ಆಯ್ತು. ಇವಾಗ ಇನ್ನು ಫಸ್ಟ್ ಇದು, ಇನ್ನು ಎಷ್ಟು ದಾಟಬೇಕು ಅಂದರೆ ನಾವು ಆಲ್ಮೋಸ್ಟ್ ಒಂದು 9-10 ಸ್ಟೇಟ್ಸ್ ದಾಟಬೇಕು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ. ಇದರಿಂದ ಈಗ ಮೊದಲನೇ ಸ್ಟೇಟ್ ಇದು. ಓ ಮೈ ಗಾಡ್, ಫುಲ್ ಜಾಮ್ ಆಗಿದೆ. ಯಾವುದೋ ಫ್ರೆಶ್ ಆಗಿ ಆಕ್ಸಿಡೆಂಟ್ ಆಗಿದೆಯಲ್ಲ ಗುರುವೇ. ಓಹೋ, ನಿದ್ದೆಗೆ ಹಣ್ಣಲ್ಲಿ ಮೋಸ್ಟ್ಲಿ ಸೀದಾ ಡಿವೈಡರ್ಗೆ ಹೊಡೆದವನೆ. ಮಾವಿನ ಹಣ್ಣೆಲ್ಲ ರೋಡಲ್ಲೇ ಐತೆ. ಓ ಪಾಪ, ಮಾವಿನ ಹಣ್ಣೆಲ್ಲ ರೋಡಲ್ಲೇ ಇದೆ. ಹೋಪ್ ಈಸ್ ಸೇಫ್. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ. ಫುಡ್ ಪ್ಲಾಜಾ ಕ್ಯೂಬ್ ಸ್ಟೋರ್ ಅಂತೆ, ನೋಡೋಣ ಏನು ಸಿಗುತ್ತೆ. ಓಹ್, KFC ಎಲ್ಲ ಇದೆ. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಹಾಕಿದ್ದೆ. ಸೊ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಹೊರಡೋಣ ಬನ್ನಿ. ಬ್ರೇಕ್ಫಾಸ್ಟ್ ಹೋಟೆಲ್ ನೋಡಿ ಸಖತ್ತಾಗಿದೆ ಮಾತ್ರ ಇಲ್ಲಿ ಹೈವೇಲಿ. ಸೀದಾ ಹಂಗೆ ಹೋದ್ರೆ ನಮ್ಮ ಗಾಡಿಯಲ್ಲಿ ಮುಂದೆ ಇದೆ, ತೋರಿಸ್ತೀನಿ ರೀ. ಸೊ ನಮ್ಮ ಬೈಕು ಅಲ್ಲಿ ನಿಂತಿದೆ ನೋಡಿ, ತೋರಿಸ್ತೀನಿ. ಚೆನ್ನಾಗಿದೆ ಇದು ಗುರು, ಇದು ವೈಬು. ಹೋಟೆಲ್ ಮಸ್ತಾಗಿದೆ, ವೈಬೋಗಿ ಅಲ್ಲಿದೆ ನಮ್ಮ ಬೈಕು. ಸೊ ಇಡ್ಲಿ ವಡ ಬಂತಂತೆ, ನೋಡೋಣ ಬನ್ನಿ. ಥ್ಯಾಂಕ್ ಯು. ಸೊ ಇವಾಗ ಆಲ್ಮೋಸ್ಟ್ ಒಂದು 300 ಕಿಲೋಮೀಟರ್ಸ್ ಬಂದಿದ್ದೀವಿ. ಹೈದರಾಬಾದಿಗೆ ಇನ್ನೂ ಒಂದು 400 ಕಿಲೋಮೀಟರ್ ಏನೋ ಇದೆ. ಇಲ್ಲೂ ಟೈಮ್ ವೇಸ್ಟ್ ಮಾಡೋದು ಬೇಡ, ಇನ್ನು ಜಲ್ದಿ ಹೊರಡೋಣ. ಇಡ್ಲಿ ಪರವಾಗಿಲ್ಲ, ನಾಟ್ ಸೋ ಗುಡ್. ಸೊ ಹೊರಡೋಣ. ಬ್ರೇಕ್ಫಾಸ್ಟ್ ಆಯಿತು. ಇನ್ನು 407 ಕಿಲೋಮೀಟರ್ಸ್ ಟು ಹೈದ್ರಾಬಾದ್. ಸೊ ನಾನು ಮನೆಯಿಂದ ಹೊರಟು ಕರೆಕ್ಟಾಗಿ 6 ಅವರ್ಸ್ ಆಯಿತು. 6 ಅವರ್ಸಿಗೆ 450 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಸೊ ನಾಟ್ ಬ್ಯಾಡ್ ಐ ಗೆಸ್. 6 ಅವರ್ಸಲ್ಲಿ 450 ಕಿಲೋಮೀಟರ್ಸ್. ಅಲ್ಲಿ ಇಲ್ಲಿ ಬ್ರೇಕ್ಸು ಅದು ಇದು ಅಂದ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ತೆಗೆದ್ರು ಕೂಡ ಪರವಾಗಿಲ್ಲ. ಯಪ್ಪ, ಏನು ಎತ್ಕೊಂಡು ಹೋಗ್ತಾವ್ರೆ ಇಷ್ಟೊಂದು ದೊಡ್ಡದು. ಅರ್ಧ ರೋಡ್ ಕವರ್ ಆಗೈತೆ ಪೂರ್ತಿ. ಏನು ಬರೋದು ಏನು ಕಾಣಲೇ ಇಲ್ಲ. ಸೊ ಹೈದ್ರಾಬಾದಿಗೆ ಇನ್ನೊಂದು 156 ಕಿಲೋಮೀಟರ್ಸ್ ಮೋರ್. ಸೊ ನೋಡಿ 700 ಕಿಲೋಮೀಟ್ರ್ ಬಂದಿದ್ದೀವಿ ಬೆಳಗ್ಗೆಯಿಂದ. ಮೇನ್ ಆಲ್ಮೋಸ್ಟ್ ಹೈದ್ರಾಬಾದ್. ಇವಾಗ ಟೈಮು ಆಲ್ಮೋಸ್ಟ್ 2:15 ಆಗಿದೆ ಟೈಮು. ಇನ್ನೊಂದು 20 ಕಿಲೋಮೀಟ್ರ್ ಹೋದರೆ ಹೈದ್ರಾಬಾದು. ಸೊ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಎಲ್ಲಾದರೂ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಸ್ವಲ್ಪ ಸ್ಟ್ರೆಚಿಂಗ್ ಮಾಡ್ಕೊಂಡು ಆಮೇಲೆ ಮತ್ತೆ ರೈಡ್ ಸ್ಟಾರ್ಟ್ ಮಾಡೋಣ. ಬಿಸಿಲು ಹೊತ್ತು ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಮೈಯೆಲ್ಲ ಉರಿ ಬಂದೋಯ್ತು. ಯಾವುದೋ ಹೈದ್ರಾಬಾದ್ ಔಟರ್ ರಿಂಗ್ ರೋಡಲ್ಲಿ ಬರ್ತಾಯಿದ್ದೀವಿ. ಏನು ಸಖತ್ತಾಗಿ ಕಾಣ್ತಾ ಇದೆ ಅಂದರೆ, ಈ ಕೆರೆಯಿಂದ ಆ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಾಣ್ತಿದೆ, ಸಿಟಿ ಕಾಣ್ತಾ ಇದೆ ಹೈದ್ರಾಬಾದು. ಬಟ್ ನಾನೇನು ಸಿಟಿ ಒಳಗೆ ಹೋಗಲ್ಲ, ಹಿಂಗೆ ಔಟರ್ ರಿಂಗ್ ರೋಡ್ ಒಳಗೆ ಹೋಗ್ಬಿಡ್ತೀನಿ ಹೊರಗೆ. ಪಾಪ ಮಸ್ತಾಗೈತೆ, ಕ್ರೇಜಿ. ಯಪ್ಪ ಯಾವ ಕಡೆ ನೋಡಿದ್ರು ಕಣ್ಣು ಎತ್ತಿದ್ರು ಪೂರ್ತಿ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಕಾಣ್ತಾ ಇದ್ದಾವೆ ಹೈದ್ರಾಬಾದಲ್ಲಿ. ಏನಿದಾವ್ರಿ ಫ್ಲ್ಯಾಟ್ಗಳಿದು. ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ಈ ಹೈದ್ರಾಬಾದ್ ಔಟರ್ ರಿಂಗ್ ರೋಡಲ್ಲಿ ಬೈಕ್ಸ್ ಅಲೋ ಇಲ್ಲ, ಬರೀ 4 ವೀಲರ್ ಮಾತ್ರ. ಈ ಬೈಕ್ಸ್ ಅವರು ಇದೇ ಸರ್ವಿಸ್ ರೋಡಲ್ಲಿ ಹೋಗ್ಬೇಕಂತೆ. ಈ ಕಾರ್ ಪ್ಲೇಯಲ್ಲಿ ಏನಾಗುತ್ತೆ, ಕಾರ್ ಪ್ಲೇ ಅದು ಬೈಕ್ ಮ್ಯಾಪ್ ಹಾಕಕ್ಕೆ ಬರಲ್ಲ. ಇನ್ನು ಸರ್ವಿಸ್ ರೋಡಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ಗೊತ್ತಿಲ್ಲ.
ಮಾಡೋಣ ಬನ್ನಿ ಸ್ನೇಹಿತರೆ. ಯಪ್ಪ ಹೈದರಾಬಾದ್ ಬಿಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ಸಾಕಾಗೋಗ್ಬಿಡ್ತು ಲಿಟ್ರಲಿ. ಯಾಕಪ್ಪ ಸಿಗಾಕೊಂಬಿಟ್ಟೆ ಅನ್ಸ್ಬಿಡ್ತು ಆ ಟ್ರಾಫಿಕಲ್ಲಿ. ಅಪ್ಪ ಶಿ, ಅಂಥ ಟ್ರಾಫಿಕ್ ನಾನು ನೋಡೇ ಇರಲಿಲ್ಲ ನಮ್ಮ ಬೆಂಗಳೂರಲ್ಲಿ ಕೂಡ. ಸೊ ಹೈದರಾಬಾದ್ ದಾಟೋ ಅಷ್ಟೊತ್ತಿಗೆ ಎಷ್ಟು ಹೆಕ್ಟಿಕ್ ಆಯ್ತಂದ್ರೆ ಬಾಯ್ ತಲೆ ಎಲ್ಲ ಕೆಟ್ಟೋಗ್ಬಿಡ್ತು ನನಗಂತೂ. ಆ ಟ್ರಾಫಿಕ್, ಆ ಜಾಮಲ್ಲಿ ಬಂದ ತಕ್ಷಣನೇ ಪ್ರೋಟೀನ್ ಬಾರ್ ಎತ್ಕೊಂಡ್ಬಿಟ್ಟಿದ್ದೆ. ಅಷ್ಟ ಪ್ರೋಟೀನ್ ಬಾರ್ ತಿಂತಾ ಇದ್ದೀನಿ. ಟೈಮ್ ಆಲ್ರೆಡಿ 4 ಗಂಟೆ ಆಯ್ತಾ. ಬರ್ಬಿಟ್ಟು ಹೊರಗೆ ಬಂದಿದ್ದೀನಿ. ಇವಾಗ ತಿನ್ಬಿಟ್ಟು ಶಿಸ್ತಾಗಿ ಹೊರಟ್ಬಿಡೋಣ. ನಿಜ ತುಂಬಾ ಬೇಜಾರಾಗ್ಬಿಡ್ತು ಹೈದರಾಬಾದ್. ಆ ಸೆಕೆ, ಆ ಟ್ರಾಫಿಕ್. ಸೊ ಮೀಲ್ಸ್ ಆರ್ಡರ್ ಮಾಡಿದ್ದೀನಿ. ಸೌತ್ ಮೀಲ್ಸು ತಿನ್ಬಿಟ್ಟು ಹೊರಟ್ಬಿಡೋಣ. ಸೊ ಒಳ್ಳೆ ಊಟ ಆಯಿತು, ಗಾಡಿಗೂ ಆಯಿತು, ನನಗೂ ಆಯಿತು. ಟೈಮ್ ಇವಾಗ 5 ಗಂಟೆ ಆಲ್ಮೋಸ್ಟು. ಇವಾಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಹೊರಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಪ್ ಸೀದಾ ನಾಗ್ಪುರ್, 460 ಕಿಲೋಮೀಟರ್ಸ್. ನೋಡೋಣ ಎಷ್ಟಾಗತ್ತೆ ಅಷ್ಟು ಕ್ರೂಸ್ ಮಾಡೋಣ. ವಿಡಿಯೋ ಸ್ವಲ್ಪ ಬೋರ್ ಆಗ್ಬೋದು, ಯಾಕೆಂದರೆ ಎಲ್ಲೂ ಡ್ರೋನ್ ಶಾಟ್ಸ್ ತೆಗಿಯೋಕ್ಕೆ ಅಂತ ಸೀನರಿ ಸಿಗಲಿಲ್ಲ. ಬಿಸಿಲು ಬೇರೆ ಸಿಕ್ಕಾಬಟ್ಟೆ ಹೊಡಿತಾಯಿತ್ತು. ಸೊ ಹಂಗಾಗಿ ಎಲ್ಲೂ ಡ್ರೋನ್ ಶಾಟ್ಸ್ ತೆಗಿಯೋಕ್ಕಾಗಿಲ್ಲ. ಈ ಮುಂದೆ ಸನ್ಸೆಟ್ ಆಗ್ತಾ ಎಲ್ಲರೂ ಒಳ್ಳೆ ಶಾರ್ಟ್ಸ್ ತೆಗೆದು ತೋರಿಸ್ತೀನಿ, ಬೇಜಾರಾಗಬೇಡಿ. ವ್ಲಾಗನ್ನು ಆದಷ್ಟು ಎಂಗೇಜಾಗಿ ಇಡ್ತೀನಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಇನ್ಸ್ಟಾ ಐಡಿ, ಅಲ್ಲೂ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ನಮ್ಮ ಜರ್ನಿ ಇನ್ನೂ ತುಂಬ ದೂರ ಇದೆ, ತುಂಬ ಅಂದರೆ ತುಂಬ ದೂರ ಇದೆ. ಈಗಿನ್ನ ಇದು ತೆಲಂಗಾಣ, ನೆಕ್ಸ್ಟ್ ಮಹಾರಾಷ್ಟ್ರ, ಅದಾದಮೇಲೆ ಮಧ್ಯಪ್ರದೇಶ, ಅದಾದಮೇಲೆ ರಾಜಸ್ಥಾನ ಆದಮೇಲೆ ಉತ್ತರ ಪ್ರದೇಶ ಆದಮೇಲೆ ಲಾಸ್ಟ್ಲಿ ಹರಿಯಾಣ ನಾನು ಆಲ್ಟ್ ಆಗ್ತೀನಿ, ಡೆಲ್ಲಿ. ಸೊ ನನ್ನ ಫೇವ್ರೆಟ್ ಅವರ್ ಆಫ್ ದಿ ಡೇ, ದಿ ಗೋಲ್ಡನ್ ಅವರ್. ಈ ಟೈಮಲ್ಲಿ ಟ್ರಾವೆಲ್ ಮಾಡೋದು ಒಂದು ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅದು. ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ ಸೀನರಿ. ಮುಂದೆ ಏನೂ ಇಲ್ಲ, ಜಸ್ಟ್ ರೋಡು, ಗ್ರೀನ್ ಲೀವ್ಸ್ ಅಷ್ಟೇ. ಬಟ್ ಆ ವೈಬ್ ಇದೆಯಲ್ಲ ಗೋಲ್ಡನ್ ಅವರ್ಸಲ್ಲಿ, ಸಖತ್. ಬೆಳಗ್ಗೆನಾರಾಗಲಿ ಸಂಜೆನಾರಾಗಲಿ ಆ ಗೋಲ್ಡನ್ ಅವರ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಇನ್ನೇನು ಕತ್ಲಾಗ್ತಾ ಬಂತು, ಸನ್ಸೆಟ್ ಆಗ್ತಾ ಇದೆ. ಕತ್ಲಾದ್ಮೇಲೆ ಯಾವ ಸ್ಟೇಟನ್ನು ಎಂಟ್ರಿ ಆಗ್ತೀವೋ ಅದು ನೋಡಿ. ಇನ್ನೇನು ನಿಮಗೆ ಗೊತ್ತೇ ಇದೆ, ಕತ್ಲಾದ್ಮೇಲೆ ಇನ್ನೇನು ಮಹಾರಾಷ್ಟ್ರ ಎಂಟ್ರಿ ಆಗ್ತೀವಿ. ಆದರೂ ಇವತ್ತು ಬೆಳ್ಕಳಿಸಿದ್ದು ಕರ್ನಾಟಕದಲ್ಲಿ, ಹಗಲು ಕಳೆದಿದ್ದು ತೆಲಂಗಾಣದಲ್ಲಿ, ರಾತ್ರಿ ಎಂಟ್ರಿ ಆಗ್ತಿರೋದು ಮಹಾರಾಷ್ಟ್ರದಲ್ಲಿ. ವಾಟ್ ಎ ಕೋಇನ್ಸಿಡೆನ್ಸ್ ಬ್ರೋ. ಕೋಇನ್ಸಿಡೆನ್ಸ್ ಅಲ್ಲ, ನಾವು ರೈಡಿಗೆ ಹಂಗಿದೆ ಅದು. ಸೊ ಜಸ್ಟ್ ಇವಾಗ ನಮ್ಮ 1000 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಟ್ರಿಪ್ ಅಲ್ಲಿತ್ತಲ್ವಾ, ಸೊ ಅದು 1000 ಆದಮೇಲೆ 0 ಆಗಿಬಿಡುತ್ತೆ. ಸೊ ಈಗ ಜಸ್ಟು 1000 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಅರ್ಧ ಮುಗ್ದಿದೆ, ಇನ್ನೂ ಅರ್ಧ ಜರ್ನಿ ಇದೆ. ಸೊ ಸಕ್ಸಸ್ಫುಲಿ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಹಾಫ್ ಜರ್ನಿ. ಬೆರಿಲಿ ಭಯ ಸಖತ್ತ ಪರ್ಫಾರ್ಮ್ ಮಾಡ್ತಾವನೆ. ಬೆರಿಲಿ ಭಯ ಅಂತೂ ಕ್ರೇಜಿ ಪರ್ಫಾರ್ಮೆನ್ಸು. ತೆಲಂಗಾಣಗೆ ಬಾಯ್ ಹೇಳಿ ಇವಾಗ ನಾವು ನೆಕ್ಸ್ಟ್ ಮಹಾರಾಷ್ಟ್ರ ಎಂಟ್ರಿ.
ಮಹಾರಾಷ್ಟ್ರ ಚೆಕ್ಕಿಂಗ್ ಪಾಯಿಂಟ್ ಅದು. ಆ ಕಡೆ ಹೆವಿ ವೆಹಿಕಲ್ಸ್ ಎಲ್ಲ ಪೂರ್ತಿ ಚೆಕ್ ಆಗುತ್ತೆ, ಲೈಟ್ ವೆಹಿಕಲ್ಸಿಗೆ ಈ ಕಡೆ ಬಿಡ್ತಾರೆ. ಸೊ ಏನಾದ್ರು ಸ್ವಲ್ಪ ಊಟ ಮಾಡೋಣ. ಟೈಮ್ ಆಲ್ಮೋಸ್ಟ್ 9 ಗಂಟೆ ಆಗಿದೆ. 7 ಹಿಲ್ಸ್ ಸೆಲೆಬ್ರೇಷನ್ AC ಹಾಲ್, AC ರೂಮ್ಸ್. ಇದು ಕನ್ವೆನ್ಷನ್ ಹಾಲು. ನಾನು ಹೋಟ್ಲು ಅಂತ ಮಾಡಿಕೊಂಡೆ ಇದನ್ನ. ಇಲ್ಲೊಂದು ಯಾವುದೋ ಕಾಣ್ತಾ ಇದೆ, ರೆಸ್ಟೋರೆಂಟ್ ಥರ ಇದೆ. ನೋಡೋಣ, ಹೊಟ್ಟೆ ಹಸಿತಾ ಇದೆ. ಮೋಸ್ಟ್ಲಿ ರೆಸ್ಟೋರೆಂಟೇ. ರೆಸ್ಟೋರೆಂಟ್ ಇದು. ಏನು ಗುರು, ಕೂತಿರೋ ಟೇಬಲ್ ಹತ್ರನೇ ಗಾಡಿ ನಿಲ್ಸ್ಕೊಬೋದ? ಹಾಂ, ತಿನ್ನೋ ಟೇಬಲ್ ಹತ್ರ ಗಾಡಿ ನಿಲ್ಸ್ಕೊಬೋದು ನೋಡಿ. ಈಗ ಜಸ್ಟ್ ಮಹಾರಾಷ್ಟ್ರ ಎಂಟ್ರಿ ಆಗಿ ಇಲ್ಲಿ ಊಟ ಮಾಡೋಣ ಅಂತ ನಿಲ್ಸಿದ್ದೀನಿ. ರೆಸ್ಟೋರೆಂಟ್ ನೋಡಿ ಏನು ಸಖತ್ತಾಗಿದೆ, ಒಳ್ಳೆ ಕೋಸಿ ವೈಬ್ಸು. ಬೈಕ್ ನೋಡಿ, ಬೈಕಲ್ಲಿ ನಾನು ಹಿಂದೆನೇ ನಿಂತಿದೆ. ಸೊ ಸ್ವಲ್ಪ ಏನಾದ್ರು ತಿಂದ್ಬಿಟ್ಟು ಹೊರಟ್ಬಿಡೋಣ ಇಲ್ಲಿಂದ. ಸೊ ಒಳ್ಳೆ ಊಟ ಆಯಿತು, ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಇಲ್ಲಿಗೆ ಸಾಕು, ಇಲ್ಲಿಂದ ಹೊರಡೋಣ. ಟೈಮ್ ಆಗಿದೆ 10 ಗಂಟೆ. ಮಹಾರಾಷ್ಟ್ರ ಡಾಬಾಗಳಲ್ಲಿ ರೋಟಿ ಮತ್ತು ದಾಲ್ ಕೊಡ್ತಾರೆ. ಅಬ್ಬಾ ಹೆಂಗಿರುತ್ತೆ ಗುರು ಅದು. ನಮ್ಮ ಕಡೆ ದುಡ್ಡು ಕೊಟ್ಟು ಹೇಳಿ ಮಾಡಿಸಿದ್ರು ಆ ಥರ ನೀಟಾಗಿ ದಾಲ್ ಯಾರು ಮಾಡಲ್ಲ. ಇಲ್ಲಿ ಏನು ಸಖತ್ತಾಗಿರುತ್ತೆ ಅಂತೀರ ರೋಟಿ ದಾಲು. ಮಹಾರಾಷ್ಟ್ರ ಸೈಡು ಇಲ್ಲ ನಾರ್ತ್ ಇಂಡಿಯಾ ಸೈಡ್ ಡಾಬಾಗಳನ್ನು ನಿಲ್ಲಿಸಿ ಟ್ರೈ ಮಾಡಲೇಬೇಕದನ್ನ. ಬಟ್ ಏನೇ ಹೇಳಿ, ಈ NH44 ಮಾತ್ರ ಹೆವಿ ಲೈವ್ಲಿ ಆಗಿದೆ ರೋಡು. ಎಷ್ಟು ಡಾಬೆ ಮತ್ತು ಎಷ್ಟು ತಿನ್ನೋಕ್ಕೆ ರೆಸ್ಟೋರೆಂಟ್ಸ್ ಎಲ್ಲ ಇದೆ ಗುರು. ಇಷ್ಟು ಲೈವ್ಲಿ ಆಗಿರೋ ಹೈವೇ ನಾನು ನೋಡಿರಲಿಲ್ಲ. ಆಮೇಲೆ ನೀವು ಬೆಂಗಳೂರಿಂದ ಸೀದಾ ಈ ಹೈವೇ ಹಿಡ್ಕೊಂಬಿಟ್ರೆ ಕಾಶ್ಮೀರ ತನಕನೂ ಇದೇ ಹೈವೇನೆ. NH44 ಕಾಶ್ಮೀರ ಕನ್ಯಾಕುಮಾರಿ ಹೈವೇ ಇದೆಯಲ್ಲ, ಇದೇನೆ ಅದು. ನೋಡ್ತಾ ಕತ್ಲಾಗೇ ಬಿಡ್ತು. ಬೆಳಿಗ್ಗೆ ಯಾವಾಗ ಆಗುತ್ತೆ ಅನ್ನೋ ಕುತೂಹಲ ನನಗೂ ಇತ್ತು. ಯಾಕೆಂದರೆ ಹೊಸ ಜಾಗ, ಹೊಸ ಜನ ನೋಡೋ ಆಸೆ. ಹಂಗೆ ನನ್ನ ಡ್ರೀಮ್ ಡೆಸ್ಟಿನೇಷನ್ ಕಡೆ ಒಂದ್ಸಲಿ ತಿರುಗಿ ನೋಡೋ ಆಸೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ಟೈಮ್ ಆಗಿದೆ ಇವಾಗ 4 ಗಂಟೆ ಬೆಳಗಿನ ಜಾವ. ವಿ ಆರ್ ಟ್ರಾವೆಲಿಂಗ್ ಸಮ್ವೇರ್ ಇನ್ ದ ಮಿಡಲ್ ಆಫ್ ಮಹಾರಾಷ್ಟ್ರ, ರೆಡಿ ಟು ಎಂಟರ್ ಮಧ್ಯಪ್ರದೇಶ್. ಮಧ್ಯಪ್ರದೇಶಿಂದ ಇಲ್ಲೇ ಇಲ್ಲ, ತುಂಬ ದೂರ ಇದೆ. ಅಂತೂ ಒಂದು ಬೆಳಕಾಗೋಷ್ಟರಲ್ಲಿ ಹತ್ತತ್ರ ಮಧ್ಯಪ್ರದೇಶ್ ಬಾರ್ಡ್ರಲ್ಲಿ ಇರ್ತೀವಿ. ಮಧ್ಯಪ್ರದೇಶ್ ಎಂಟ್ರಿ ಆಗಿ, ಆಮೇಲೆ ರಾಜಸ್ಥಾನ್ ಎಂಟ್ರಿ ಆಗಿ, ಅದಾದಮೇಲೆ ಉತ್ತರ ಪ್ರದೇಶ್ ಎಂಟ್ರಿ ಆಗಿ, ಫೈನಲಿ ಹರಿಯಾಣ. ಸೊ ಟೈಮ್ ನೋಡಿ, ಇನ್ನು 5 ಗಂಟೆ 9 ನಿಮಿಷ. ಎಷ್ಟು ಜಲ್ದಿ ಬೆಳಕಾಗಿದೆ ಇಲ್ಲಿ. 5 ಗಂಟೆಗೆ ಬೆಳಕಾಗ್ಬಿಟ್ಟಿದೆ ಗುರು ಇಲ್ಲಿ. ಈಗ ಸ್ವಲ್ಪ ಚಳಿ ಶುರುವಾಗ್ತಾ ಇದೆ, ಚಳಿ ಇರಲಿಲ್ಲ ಇಷ್ಟೋ ತನಕ. ಸ್ನೇಹಿತರೆ, ಮಹಾರಾಷ್ಟ್ರ ಚಾಪ್ಟರ್ ಮುಗೀತು. ಸೊ ಇವಾಗ ಮಧ್ಯಪ್ರದೇಶ್ ಎಂಟ್ರಿ. ನಮ್ಮ ರೈಡಲ್ಲಿ ಇವಾಗ ಮಧ್ಯಪ್ರದೇಶ್ ಚಾಪ್ಟರ್ ಓಪನ್ ಆಗಿದೆ. ಆದರೂ ಇಲ್ಲೆಲ್ಲ ಬೆಳಗ್ಗೆ 5 ಗಂಟೆಗೆ ಎಚ್ಚರ ಬಿಡುತ್ತಲ್ಲ, ಜಲ್ದಿ ಬೆಳಕಾಗ್ಬಿಟ್ರೆ ಹೆಂಗೆ? ಏನು ಸಮ್ಮರೆಲ್ಲ ಏನಿಲ್ಲಪ್ಪ, 5 ಗಂಟೆಗೆ ಬೆಳಕಾಗ್ಬಿಟ್ಟಿದೆ. ಕತ್ಲಾಗೋದು ಅಷ್ಟೇ 7:15 7:15 ಆದರೂ ಕತ್ಲಾಗಿರಲ್ಲ. ವಾಟ್ ಎ ಬ್ಯೂಟಿಫುಲ್ ಸನ್ರೈಸ್ ಮಧ್ಯಪ್ರದೇಶಲ್ಲಿ. ಸೂರ್ಯ ಈಗಿನ್ನು ಮೇಲೆ ಬರ್ತಾವನೆ, ಆದರೆ ಬೆಳಗ್ಗೆ ಮಾತ್ರ 5 ಗಂಟೆಗೆ ಆಗವನೆ. ಇದು ಯಾವುದೋ ಫಾರೆಸ್ಟ್ ಅನಿಸುತ್ತೆ. ಅವಾಗಲಿಂದ ಘಾಟ್ ಸೆಕ್ಷನ್ ಇದೆ, ಬಟ್ ಪೂರ್ತಿ ಎಲ್ಲ ಒಣಗೋಗಿದೆ. ಫಾರೆಸ್ಟಲ್ಲಿ ಏನಿಲ್ಲ.
ಇದು ಲ್ಯಾಂಡ್ಸ್ಕೇಪ್ಸ್ ಹೆಂಗಿದೆ ಅಂದರೆ ಏನೋ ಒಂಥರ ಡೆಸರ್ಟ್ ಒಳಗೆ ಬಂದಂಗೆ ಆಗ್ತಾಯಿದ್ದಪ್ಪ. ಎಲ್ಲ ಫುಲ್ ಬ್ಯಾರನ್ ಲ್ಯಾಂಡ್ಸು, ಫುಲ್ ಎಲ್ಲ ಬ್ಯಾರನ್ ಲ್ಯಾಂಡ್ಸೇ. ಎಲ್ಲಿ ಬರೋ ಲದಾಖ? ಲದಾಖ್ ಹೀಗೆ. ಸೊ ಅವಾಗಲಿಂದ ತಿಂಡಿಗೆ ಅಂತ ಹುಡ್ಕೊಂಬಂದೆ, ಹೋಟ್ಲು ಸಿಗಲೇ ಇಲ್ಲ. ಇಲ್ಲಿ ಸಾಗರಲ್ಲಿ ಒಂದು ಹೋಟ್ಲು ಸಿಕ್ಕಿದೆ. ಏನು ಸಿಗುತ್ತೋ ಏನು ಸಿಗಲ್ಲೋ, ಏನು ಸಿಕ್ಕಿದ್ರು ಸುಮ್ಮನೆ ತಿನ್ಕೊಂಡು ಹೋಗಬೇಕು. ಹೋಟ್ಲುಗಳೇ ಇಲ್ಲ ಈ ಮಧ್ಯಪ್ರದೇಶ ಹೈವೇಲಿ ನಿಜವಾಗ್ಲೂ. ಸೊ ಬ್ರೇಕ್ಫಾಸ್ಟಿಗೆ ಸ್ಯಾಂಡ್ವಿಚ್ ಹೇಳಿದ್ದೀನಿ, ಅದ್ರ ಜೊತೆ ಒಂದು ಆಲೂ ಪರೋಟ ಹೇಳಿದ್ದೀನಿ. ತಿಂದ್ಬಿಟ್ಟು ಹೊರಡೋಣ, ನೋಡೋಣ ಟೇಸ್ಟ್ ಹೇಗಿದೆ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಇನ್ನೆಲ್ಲೂ ಸ್ಟಾಪ್ ಬೇಡ, ಸೀದಾ ಉತ್ತರ ಪ್ರದೇಶ್ ಎಂಟ್ರಿ ಆಗೋಣ ಬನ್ನಿ. ಸೊ ಫೈನಲಿ MP ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದೀವಿ. MP ಇಲ್ಲಿಗೆ ಕ್ಲೋಸ್. ನೆಕ್ಸ್ಟ್ ಶುರು ಆಗ್ತಿರೋದು ರಾಮನಗರಿ, ಉತ್ತರ ಪ್ರದೇಶ್. ಸೊ ಸ್ನೇಹಿತರೆ, ವೆಲ್ಕಮ್ ಟು ಉತ್ತರ ಪ್ರದೇಶ್. ಇಲ್ಲಿಗೆ ನಮ್ಮ ಮಧ್ಯಪ್ರದೇಶ್ ಚಾಪ್ಟರ್ ಕ್ಲೋಸ್. ಇವಾಗ ಉತ್ತರ ಪ್ರದೇಶ್ ಚಾಪ್ಟರ್ ಓಪನ್ ಮಾಡ್ತಾ ಇದ್ದೀವಿ ನಮ್ಮ ರೈಡಲ್ಲಿ. ಸ್ನೇಹಿತರೆ, ವಿ ಹ್ಯಾವ್ ಕಂಪ್ಲೀಟೆಡ್ 1800 ಕಿಲೋಮೀಟರ್ಸ್ ಫ್ರಮ್ ಪಾಸ್ಟ್. ಎಷ್ಟು ಅವರ್ಸು ಗೊತ್ತಿಲ್ಲ. ನಿನ್ನೆ ಬೆಳಗ್ಗೆ 5 ಗಂಟೆಯಿಂದ 1800 ಕಿಲೋಮೀಟರ್ ಕ್ಲಾಕ್ ಮಾಡಿದ್ದೀವಿ. ಇನ್ನೊಂದು 400 ಚಿಲ್ಲರೆ ಬಾಕಿ ಇದೆ ಡೆಲ್ಲಿಗೆ. ಕ್ಯಾನ್ ಬಿಲೀವ್ ಮೈ ಸೆಲ್ಫ್. ಎಲ್ಲ ನಮ್ಮ ಬೆನಿಲಿ ಬೈಯಿಂಗೆ ಕ್ರೆಡಿಟ್ಸ್ ಹೋಗಬೇಕು. ಈಗಲೇ ಜಾಸ್ತಿ ಅವನನ್ನು ಉಬ್ಬಿಸ್ಬಾರ್ದು, ಇನ್ನೂ ಸ್ವಲ್ಪ ಜರ್ನಿ ಇದೆ, ಆಮೇಲೆ ಅವನು ಹೋಗೋಣ, ಇವಾಗಲೇ ಬೇಡ. ಹಾಂ, इतना भीड़? हाँ ठीक है भाई. ಇಲ್ಲಿ ಎಷ್ಟು ರಶ್ ಇದೆ ಅಂದರೆ ಪೆಟ್ರೋಲ್ ಪಂಪು ಯಪ್ಪ ಫುಲ್ ಲಾರಿಗಳಿದೆ ಆವಳಿ ಇಲ್ಲಿ. ಫಸ್ಟ್ ನನಗೆ ಹಾಕಲ್ಲ, ಬರೀ 500 ಹಾಕ್ಸ್ಕೊಂಡ. ಹಾಕೋ ಗುರುವೆ, ನಾನು ಲಾಂಗ್ ಹೋಗ್ತಿರೋನು, ಹಾಕು ಅಂತೇಳಿ ಫುಲ್ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡೆ. ಅಯ್ಯೋ ಫುಲ್ ಲಾರಿಗಳೇ ನಿಂತವಲ್ಲಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಊರಿಗೆ ಸ್ವಾಗತ. ಸೊ ಇವಾಗ ಎಕ್ಸಾಕ್ಟಾಗಿ ಝಾನ್ಸಿಯಲ್ಲಿದ್ದೀವಿ. ಟೈಮ್ ಆಗಿದೆ 12:30. ನಮ್ಮ ಡೆಸ್ಟಿನೇಷನ್ ಇನ್ನೂ ಒಂದು 400 ಕಿಲೋಮೀಟರ್ ದೂರದಲ್ಲಿದೆ. ಎಷ್ಟು ಹೊಡೆದ್ರು ನಮ್ಮ ಡೆಸ್ಟಿನೇಷನ್ ಅಂತೂ ಬರ್ತಾನೆ ಇಲ್ಲ. ರೋಡ್ ಖಾಲಿ ಆಗ್ತಾನೆ ಇಲ್ಲ. ಆದರೂ ಹೋಪ್ಸ್ ಕಳ್ಕೊಬಾರ್ದು. ಅಷ್ಟೇ ಹೊಡೆದಿದ್ದೀವಿ ಅಂತ. ಇದು 400 ಕಿಲೋಮೀಟ್ರ್ ಯಾವ ಲೆಕ್ಕ? ಟೋಟಲಾಗಿ ನೆನ್ನೆಯಿಂದ 1900 ಕಿಲೋಮೀಟ್ರ್, 1900 ಕಿಲೋಮೀಟ್ರ್ ಕ್ಲಾಕ್ ಮಾಡಿದ್ದೀವಿ. ಸೊ ಕಮಾನ್ ಲೆಟ್ಸ್ ಗೋ. ಯಾವ यूट्यूब चैनल? हाँ यूट्यूब चैनल है. नाम उधर लिखा है देखो. ये क्या है? रिजॉर्ट है? होटल है? क्या है? होटल है. हमारी गाड़ी चालू नहीं हुआ. अब होगा. हम भी बाहर के राजस्थान के. अच्छा, राजस्थान से. लद्दाख जा. कहाँ से? मैं अभी कर्नाटका से. कर्नाटका से? हाँ कर्नाटक. हाँ
इसलिए आया? हाँ इसलिए मैं घूम के आया थोड़ा। अच्छा, क्या नाम है आपका? जी मेरा नाम मोहित है। आप क्या IT डिपार्टमेंट? IT में क्या? IT डिपार्टमेंट से हो क्या वैसे? नहीं, मैं डॉक्टर हूँ। अच्छा डॉक्टर हो आप? हाँ। अरे और क्या हाल सर? बस बढ़िया है। मैं सोचा आप थोड़ा पहली पीढ़ी किसी एडवेंचर राइडर से मिलते हैं। अच्छा, ಒಂದು ಕಾಂಡ್ ಆಗೋಯ್ತು ಸ್ನೇಹಿತರೆ. ಕ್ಯಾಮ್ರಾ ಬಿದ್ದು ಡಿಸ್ಪ್ಲೇನೇ ಹೋಗ್ಬಿಟ್ಟಿದೆ ಕ್ಯಾಮ್ರಾದು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಹಾಂ, ಹಿಂಗಾದರೆ ಹಿಂಗೆ ನಾಳೆ ಇಲ್ಲಾಂದರೆ ಬೇರೆ ಕ್ಯಾಮ್ರಾ ತೊಗೊಬೇಕಾಗತ್ತೆ. ಈಗ ಅದಕ್ಕೆ ಬೇರೆ ಎಕ್ಸ್ಟ್ರಾ ಖರ್ಚು. ಈಗ ಅಲ್ಲಿ ತನಕ ಹೋಗ್ಬಿಟ್ಟು ಕ್ಯಾಮ್ರಾ ತೊಗೊಂಡೇ ಶೂಟಿಂಗ್ ಮಾಡ್ದೇ ಹಂಗೆ ಬರೋಕ್ಕೂ ಆಗಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಏನಾದ್ರು ಒಂದು ಮಾಡೋಣ. ಬಿಸಿಲಲ್ಲಿ ಸೆಕೆ ತಡಿಯೋಕ್ಕಾಗ್ತಾ ಇಲ್ಲ. ನಿಲ್ಲಿಸ್ಬಿಟ್ಟು ಏನಾದ್ರು ಟೀ ಗೀ ಕುಡಿಯೋಣ ಬನ್ನಿ ಸ್ನೇಹಿತರೆ. ಯಪ್ಪಡೆ ಬಿಸಿಲು ನಿಜ ತಡಿಯೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ ಈ ಊರಲ್ಲಿ. भाई ठंडा क्या है? ठंडा थोड़ी क्या है? ठंडे ठंडा ठंडा क्या है? जूस दे दो। गर्मी इतने है भाई यहाँ पे तो है, गर्मी बहुत है। डालो और थोड़ा डालो। हाँ बस बस 1120 हो गए। ಆಗ್ರಾಯಿಂದ ರೋಡ್ ಮಾತ್ರ ಬಟ್ರ್ ಸ್ಮೂತ್ ಆಗಿದೆ, ಬಟ್ರ್ ಸ್ಮೂತ್. ಈ ರೋಡ್ಗೋಸ್ಕರ ಎಷ್ಟೊತ್ತಿಂದ ಗೊತ್ತಾ, ಒಂದು ಆಲ್ಮೋಸ್ಟ್ ಒಂದು 2 ಅವರಿಂದ ಕಾಯ್ದಿದ್ದೀನಿ. ಸಿಗ್ತಾ ಇಲ್ವಲ್ಲಪ್ಪ ರೋಡು ಅಂತ. ಸಾಕತ್ತಾಗಿದೆ ರೋಡು. ಇಂಥ ರೋಡ್ ಸಿಕ್ಕಿದ್ರೆ ನೋಡಿ ಪಟ 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 ಅಂತ ಕಿಲೋಮೀಟರ್ಸ್ ಹಿಡ್ಕೊಂಡು ಹೋಗ್ಬಿಡುತ್ತೆ. ಸೊ ನಮ್ಮ ಡೆಸ್ಟಿನೇಷನ್ ಡೆಲ್ಲಿಗಿನ್ನ 169 ಕಿಲೋಮೀಟ್ರ್ ಇದೆ. ರೋಡ್ ಹಿಂಗೆ ಇದ್ದರೆ ಕ್ರೂಸ್ ಮಾಡೋದು ಗೊತ್ತಾಗಲ್ಲ. ಚೂರು ಏನಾದ್ರು ಕೆಟ್ಟಾಗಿರೋ ರೋಡ್ ಸಿಕ್ಬಿಟ್ರೆ ಹೆವಿ ಹಿಂಸೆ ಆಗಿಬಿಡುತ್ತೆ. ಏನು ಸ್ವಲ್ಪ ಹೊತ್ತಲ್ಲಿ ಸನ್ಸೆಟ್ ಆಗ್ಬೋದು. ಸೊ ಇವಾಗ ಮಥುರಾ ಎಂಟ್ರಿ ಆಗಿದ್ದೀವಿ. ಟ್ರಾಫಿಕ್ ಇಲ್ಲಿಂದನೇ ಶುರು ಆಗ್ತಾಯಿದೆಯಪ್ಪ, ಡೆಲ್ಲಿ ಟ್ರಾಫಿಕ್ಕು. ಹಾಂ, ನಮ್ಮ ಬೆಂಗಳೂರಿಗಿಂತ ವರ್ಸ್ಟ್ ಆಗೈತಿ ಇಲ್ಲಿ. ಈ ಲಾರಿ ಅವ್ರದ್ದೇ ಅಬ್ರೋ. ನೀವು ನಾರ್ತ್ ಇಂಡಿಯಾ ಬಂದರೆ ಏನು ನೋಡ್ತಿರೋ ಬಿಡ್ತಿರೋ, ಹೈವೇಗಳಲ್ಲಿ ಭರ್ಜರಿಯಾಗಿ ಲಾರಿಗಳು ಮಾತ್ರ ನೋಡ್ತೀರಾ. ಅದು ರಾತ್ರಿ ಹೊತ್ತು ಏನಾದ್ರು ನೀವು ಟ್ರಾವೆಲ್ ಮಾಡ್ತಿದ್ರೆ ಅದು ಹೆಂಗಿರುತ್ತೆ ಅಂದರೆ, ವೀಡಿಯೋ ಗೇಮಲ್ಲಿ ಲಾರಿಗಳ ಮಧ್ಯ ಎಲ್ಲ ತೋರಿಸ್ಕೊಂಡು ಅವ್ರು ನಿಂದ ಹಾಕೊಂಡು ಹೋಗ್ತೀವಲ್ಲ, ಸೇಮ್ ಗೇಮ್ ಆಡ್ದಂಗೆ ಇರುತ್ತೆ ರಾತ್ರಿ ಹೊತ್ತು. ಬಟ್ ನಾನು ರೆಕಮೆಂಡ್ ಮಾಡಲ್ಲ ನೈಟ್ ಡ್ರೈವ್ಸು. ಯಪ್ಪ ನೋಡ್ರಿ, ಇಲ್ಲಿ ಒಂದು ಸಿಗ್ನಲ್ ಇಲ್ಲ, ಏನಿಲ್ಲ. ಹೆಂಗೆ ಬೇಕು ಹಂಗೆ ನುಗ್ತಾವ್ರು ಜನ. ಸೈಡ್ ತಾಜ್ ಮಹಲ್ ರೆಪ್ಲಿಕಾ ನೋಡಿ ಸ್ನೇಹಿತರೆ ಹೆಂಗಿದೆ. ಹಾಂ, ತಾಜ್ ಮಹಲ್ ಸೇಮ್ ರೆಪ್ಲಿಕಾ, ಬಟ್ ತಾಜ್ ಮಹಲ್ ಅಲ್ಲ. ಶ್ರೀಕೃಷ್ಣ ಜನ್ಮಭೂಮಿ ಮಥುರಾ ಬಿಡ್ತಾ ಇದ್ದೀವಿ. ನೆಕ್ಸ್ಟ್ ಡೆಸ್ಟಿನೇಷನ್ ಡೆಲ್ಲಿ. ಎಷ್ಟು ಟ್ರಾಫಿಕ್ ಅಂದರೆ ತೆರಿಗೆ ನೋಡಿ. ಇಲ್ಲಿ ಎಲ್ಲ ಅಂಟ್ಕೊಂಡೇ ಹೋಯ್ತವ್ರೆ. ಸೊ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಇನ್ನೊಂದು ಸ್ಟೇಟು ಹರಿಯಾಣ. ಸೊ UP ಚಾಪ್ಟರ್ ಮುಗೀತು. ಈಗ ನಮ್ಮ ರೈಡ್ನ ಇನ್ನೊಂದು ಚಾಪ್ಟರ್, ದಟ್ ಈಸ್ ಹರಿಯಾಣ. ಸೊ ಇದು ಇವತ್ತಿಗೆ ಲಾಸ್ಟು. ಇನ್ನು ಯಾವ ಸ್ಟೇಟ್ಸು ಕ್ರಾಸ್ ಮಾಡೋಕ್ಕಾಗಲ್ಲ, ಮಾಡೋಷ್ಟು ಶಕ್ತಿನೂ ಇನ್ನಿಲ್ಲ ಬಾಡೀಲಿ. ಸೀದಾ ಡೆಲ್ಲಿಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡಿಬಿಡೋಣ. ಇನ್ನು ಒಂದು 100 ಕಿಲೋಮೀಟರ್ಸ್ ಗೋ. ಇನ್ನೂ ಒಂದು 2 ಅವರ್ ಆಗ್ಬೋದು, ಯಾಕೆಂದರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ ಅದಕ್ಕೆ. ಓ ಮೈ ಗಾಡ್. ನಮ್ಮ ಡೆಸ್ಟಿನೇಷನ್ ಹತ್ರ ಬರ್ತಾ ರೈಡು ತುಂಬಾ ಕಷ್ಟವಾಗ್ತಾ ಹೋಗುತ್ತೆ. ಅದು ಏನಕ್ಕೂ ಗೊತ್ತಿಲ್ಲ, ಬಟ್ ಇದು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಒಂದು ಕಡೆ ನಮ್ಮ ಡೆಸ್ಟಿನೇಷನ್ ಹತ್ರ ಬಂತಲ್ಲ ಅಂತ ಖುಷಿ,
ಇನ್ನೊಂದು ಕಡೆ ಕಣ್ ತುಂಬ ನಿದ್ದೆ, ಮೈ ತುಂಬ ಸುಸ್ತು. ವಾಟ್ ಅ ಬ್ಯೂಟಿಫುಲ್ ಸನ್ಸೆಟ್ ಮ್ಯಾನ್. ಸಕ್ಕತ್ತಾಗಿ ಸನ್ಸೆಟ್ ಆಗ್ತಾ ಇದೆ. ಆ ಕಡೆ 7 ಗಂಟೆಗೆ ಸನ್ಸೆಟ್ ಆಗ್ತಾ ಇದೆ. ಇಲ್ಲಿ ಕ್ರೇಜಿ ಕಾಣ್ತಾ ಇದೆ ಮಾತ್ರ. ಅಪ್ಪ ಪಾಪ. ಇನ್ನೇನು ನಮ್ಮ ಡೆಸ್ಟಿನೇಷನ್ ಸ್ವಲ್ಪ ದೂರದಲ್ಲೇ ಇದೆ. ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಿಂದ ದಿ ರಿಯಲ್ ಅಡ್ವೆಂಚರ್ ಶುರು ಆಗುತ್ತೆ. ಸೊ ಲದಾಖ್ ಸೀರೀಸ್ ನೋಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಟ್ಟ ಬಾಯ್ ಬಾಯ್, ಎಂಜಾಯ್.